Hello friends, welcome back to 7 minutes classes. Okay, in this video lecture series, we are going to learn about C programming language, especially in Kannada. Okay, so in the last video, we studied about what a programming language is and what are the different classification of programming languages, such as low level language, high level language and natural language. So in low level again, we studied two types. One is machine code, machine language, binary code, object code, or another one is assembly level language or assembly language. High level language, some examples I gave as last class, that is C, C++, Java, Python and etc. So in this class, we start with introduction of C programming, or it is also considered as overview of C programming. Okay. We have to understand what are the features of C program and what is the history of this programming language. Let us start with the history of C programming language. So C program is a general purpose high level language. Sometimes we also say it as a mid level language. We'll come back to later. C is a general purpose high level language. So I told in the last class what a high level language is. The language which is written like English statements, those are called high level language. So once we write a language, it has to translate into object code, that is done by language translators. We studied that also, compiler, interpreter and assembler. Okay. Now the C program is actually developed by Dennis M. Ritchie. ಇದನ್ನ ಡೆವಲಪ್ ಮಾಡಿದವರು ಯಾರಂದ್ರೆ ಡೆನ್ನಿಸ್ ಎಂ ರಿಚಿ ಅಂತ ಹೇಳಿ ಒಂದು ಲ್ಯಾಬೊರೇಟರಿ ಇತ್ತು, ಅದಕ್ಕೆ ನಾವು ಬೆಲ್ ಲ್ಯಾಬೊರೇಟರಿ ಅಂತ ಕರಿತೀವಿ. ಓಕೆ, ಸಿ ಪ್ರೋಗ್ರಾಮ್ ಮೇನ್ಲಿ ಡೆವಲಪ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಆಪರೇಟಿಂಗ್ ಸಿಸ್ಟಮ್ ಡೆವಲಪ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ಓಕೆ, ಸೊ ಇಟ್ ಈಸ್ ಡೆವಲಪ್ಡ್ ಇನ್ ದ ಇಯರ್ ಆಫ್ 1972. ಇದಕ್ಕಿಂತ ಮೊದಲು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿತ್ತು, ಬಟ್ ಯೂಶುವಲ್ ಪಬ್ಲಿಕ್ ಬಂದಿರೋದು 1972 ಒಳಗೆ ಅಟ್ ಬೆಲ್ ಲ್ಯಾಬೊರೇಟರೀಸ್. ಈ ಬೆಲ್ ಲ್ಯಾಬೊರೇಟರಿ ಅಂದ್ರೆ ಏನು? R&D ಕಂಪನಿ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಂಪನಿ ಅದ. ಆ ಕಂಪನಿ ಯಾವ್ದ್ರೆ ಬೆಲ್ ಲ್ಯಾಬೊರೇಟರಿ. ಓಕೆ, so C program is take a main important part in development of Unix operating system, okay, which is free and open source operating system. Unix operating system, C compiler, all Unix applications are usually developed in C program itself. ಈ ಎಲ್ಲಾ ಆಪರೇಟಿಂಗ್ ಸಿಸ್ಟಮ್ ಆಗಿರಬಹುದು ಅಥವಾ ಸಿ ಕಂಪೈಲರ್ ಇರಬಹುದು ಅಥವಾ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಬರೋ ಅಪ್ಲಿಕೇಶನ್ಸ್ ಇರಬಹುದು, ಅವುಗಳನ್ನ ಡೆವಲಪ್ ಮಾಡಲಿಕ್ಕೆ ಸಿ ಪ್ರೋಗ್ರಾಮ್ ಯೂಸ್ ಮಾಡಿದ್ರು. ಓಕೆ, ಕೆಲವರು ಕೇಳಿದಾರೆ ಸಿ ಪ್ರೋಗ್ರಾಮ್ ಸಿ ನ ಯಾಕೆ ಹೆಸರು ಬಂತು? ಇದಕ್ಕಿಂತ ಮೊದಲು ಎ ಇರ್ಲಿಲ್ಲೇನ್ರಿ, ಬಿ ಇರ್ಲಿಲ್ಲೇನ್ರಿ? ಸಿ ಯಾಕೆ ಬಂತು ಅಂದ್ರ ಸಿ ಗಿಂತ ಮೊದಲು ಬಿ ಲ್ಯಾಂಗ್ವೇಜ್ ಅಂತ ಕೂಡ ಇತ್ತು. ದೇರ್ ವಾಸ್ ಅರ್ಲಿಯರ್ ಬಿ ಲ್ಯಾಂಗ್ವೇಜ್ ಆಲ್ಸೋ ದೇರ್. ಮತ್ತೆ ಅದಕ್ಕೆ ಬಿ ಹೆಂಗ್ ಹೆಸರು ಬಂದಿತ್ತು? ಬಿ ಹೆಂಗ್ ಬಂದಿತ್ತು ಅಂದ್ರ BCPL ಅಂತ ಒಂದು ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡಿದ್ರಿ 1969 ಅಥವಾ ಅದಕ್ಕಿಂತ ಮೊದಲು. ಓಕೆ, ಬೇಸಿಕ್ ಕಂಬೈನ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಆ ಶಾರ್ಟ್ ಕಟ್ ಮಾಡ್ಕೊಂಡಿದ್ರು ಅವರು. ಬೇಸಿಕ್ ಕಂಬೈನ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಇತ್ತು. ಸೊ ಇದು ಪೂರ್ತಿ BCPL ಅಂತ ಹೇಳೋದಕ್ಕೆ ಈಸಿ ಆಗೋದಿಲ್ಲ ಅಂದ್ಬಿಟ್ಟು ದೇ ಸ್ಟಾರ್ಟೆಡ್ ಕಾಲಿಂಗ್ ಇಟ್ ಆಸ್ ಅ ಬಿ ಲ್ಯಾಂಗ್ವೇಜ್. ಇದನ್ನ ಹೇಳಕ್ ಈಸಿ ಆಗಂಗಿಲ್ಲ ಅಂತ ಹೇಳಿ ಏನ್ ಮಾಡಿದ್ರಿ, ಬಿ ಲ್ಯಾಂಗ್ವೇಜ್ ಅಂತ ಸ್ಟಾರ್ಟ್ ಮಾಡಿದ್ರು. ಈ ಬಿ ಲ್ಯಾಂಗ್ವೇಜ್ ನ ಅಪ್ಡೇಟ್ ಮಾಡ್ತಾ ಮಾಡ್ತಾ ಹೊಸ ಲ್ಯಾಂಗ್ವೇಜ್ ಫೈಂಡ್ ಔಟ್ ಮಾಡಿದ್ರು. ಆ ಹೊಸ ಲ್ಯಾಂಗ್ವೇಜ್ ಯಾವ್ದಂದ್ರ ಸಿ ಲ್ಯಾಂಗ್ವೇಜ್. ಆಲ್ರೆಡಿ ಬಿ ಅಂತ ಕರೆದಿದ್ವಿ, ಇದ್ರ ನೆಕ್ಸ್ಟ್ ವರ್ಷನ್ ಆದ್ರೆ ಅದಕ್ಕೆ ಸಿ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡೋದು ಅಂತ ಹೇಳಿ they started calling the next developed language, it is called C language. It is also called as successor of B language. ಇದಕ್ಕೆ ನಾವು successor of B language ಅಂತ ಕೂಡ ಕರೀತಾರೆ. And C program is also called as mother of all modern programming languages. C program ಗೆ ಎಲ್ಲಾ ಮಾಡರ್ನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗಳ ತಾಯಿ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಒಂದು ಸಲ ಸಿ ಪ್ರೋಗ್ರಾಮ್ ನ ಅರ್ಥ ಮಾಡ್ಕೊಂಡ್ರೆ ಇಟ್ ಮೇಕ್ಸ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದ ಲ್ಯಾಂಗ್ವೇಜಸ್, ಐದರ್ ಇಟ್ ಇಸ್ ಜಾವಾ, ಪೈಥಾನ್ ಆರ್ ಎನಿಥಿಂಗ್. ಸಿ ಪ್ರೋಗ್ರಾಮ್ ಒಂದು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಂದೆ ಯಾವುದೇ ಲ್ಯಾಂಗ್ವೇಜ್ ಕಲೀರಿ ಬಹಳಷ್ಟು ಅಂದ್ರೆ ಬಹಳಷ್ಟು ಈಸಿ ಆಗುತ್ತೆ. ಓಕೆ, ದೆನ್ ವಾಟ್ ಆರ್ ದ ಫೀಚರ್ಸ್ ಆಫ್ ಸಿ ಪ್ರೋಗ್ರಾಮ್ ಇಫ್ ಯು ಲುಕ್ ಅಟ್ ದಿಸ್. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಸ್ಟಡಿ ಮಾಡಿದ್ವಿ. ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ ಒಳಗೆ ಪ್ರೋಗ್ರಾಮ್ ಬರುತ್ತೆ, ಅದಕ್ಕೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಅಂತ ಹೇಳಿದೆ. ಈ ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನು ಕೂಡ ಕ್ಲಾಸಿಫೈ ಮಾಡಬಹುದು. ಎರಡು ಟೈಪ್ಸ್ ಕರಿತೀವಿ. ಒಂದು ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಇನ್ನೊಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಡೀಟೇಲ್ ಆಗಿ ಬೇಕಿದ್ರೆ ಇನ್ನೊಂದು ಕ್ಲಾಸ್ ಅಲ್ಲಿ ನೋಡೋಣ. ಸೊ ಸಿ ಇಸ್ ಮೇನ್ಲಿ ಫೋಕಸ್ ಆನ್ ಪ್ರೊಸೀಜರ್ ಆಫ್ ದ ಪ್ರೋಗ್ರಾಮ್. ಇಟ್ ಮೀನ್ಸ್ ಸಿ ಪ್ರೋಗ್ರಾಮ್ ಇಸ್ ಅ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಆರ್ ಇಟ್ ಈಸ್ procedural programming language,
It is also structured programming language. C is called ಅದಕ್ಕೊಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಅದ, ಆ ಸ್ಟ್ರಕ್ಚರ್ ಯೂಸ್ ಮಾಡಿ ಪ್ರೋಗ್ರಾಮ್ ಬರೀತಾ ಹೋಗ್ತೀವಿ. ಒಂದು ಪ್ರೊಸೀಜರ್ ಅದ, ಆ ಪ್ರೊಸೀಜರ್ ಫಾಲೋ ಮಾಡ್ತಾ ಹೋಗ್ಬೇಕು, ಆಮೇಲೆ ಪ್ರೋಗ್ರಾಮ್ ಬರೀತಾ ಹೋಗ್ಬೇಕು. ಓಕೆ, ಸೊ ದಟ್ ಇಸ್ ಕಾಲ್ಡ್ ಪ್ರೊಸೀಜರಲ್ ಅಂಡ್ ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್. ಓಕೆ, ಅಂಡ್ C is compiled, or C program can be compiled on different platforms. ಇಲ್ಲಿ ಪ್ಲಾಟ್ಫಾರ್ಮ್ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್, ಯುನಿಕ್ಸ್, ವಿಂಡೋಸ್, ಮ್ಯಾಕಿಂಟೋಶ್, ಈಗ ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ ಅದಾವಲ್ಲ. ಸೊ ಪ್ಲಾಟ್ಫಾರ್ಮ್ ಅಂದ್ರೆ ಏನ್ರಿ, ಇಲ್ಲಿ ಆಪರೇಟಿಂಗ್ ಸಿಸ್ಟಮ್. ಸಿ ಪ್ರೋಗ್ರಾಮ್ ಅನ್ನ ಯಾವ್ದು ಬೇಕಾದ್ರೂ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಈಸಿಲಿ ರನ್ ಮಾಡಬಹುದು. ಓಕೆ, ಸಿ ಇಸ್ ಅ ಪೋರ್ಟೇಬಲ್ ಲ್ಯಾಂಗ್ವೇಜ್. ಪೋರ್ಟೇಬಲ್ ಮೀನ್ಸ್ ಯಾವುದೇ ಒಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಬರೆದು ಬೇರೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಕೂಡ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಬರುತ್ತೆ. ಅಂದ್ರೆ ಒಂದು ಆಪರೇಟಿಂಗ್ ಸಿಸ್ಟಮ್ ಇಂದ ಬೇರೆ ಆಪರೇಟಿಂಗ್ ಸಿಸ್ಟಮ್ ಗೆ ಮೂವ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಪೋರ್ಟೇಬಲ್. ಓಕೆ, ಅಂಡ್ ಸಿ ಪ್ರೋಗ್ರಾಮ್ ವಿಲ್ ಬಿ ಎಕ್ಸಿಕ್ಯೂಟ್ ವಿತ್ ಹೈಯರ್ ಸ್ಪೀಡ್. ಇದರ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಬಹಳಷ್ಟು ಫಾಸ್ಟ್ ಇದೆ ಕಂಪೇರ್ ಟು ಅದರ್ ಲ್ಯಾಂಗ್ವೇಜಸ್. ಓಕೆ, ಅಂಡ್ ಮೇನ್ಲಿ ಸಿ ಪ್ರೋಗ್ರಾಮ್ ಇಸ್ ಅಡಾಪ್ಟೆಡ್ ಆಸ್ ಎ ಸಿಸ್ಟಮ್ ಡೆವಲಪ್ಮೆಂಟ್ ಲ್ಯಾಂಗ್ವೇಜ್. ಸಿ ಪ್ರೋಗ್ರಾಮ್ ಅನ್ನೇ ಸಿಸ್ಟಮ್ ಡೆವಲಪ್ಮೆಂಟ್ ಲ್ಯಾಂಗ್ವೇಜ್ ಆಗಿ ಅಡಾಪ್ಟ್ ಮಾಡ್ಕೊಂಡ್ರು. ಯಾಕೆ ಅಂದ್ರ ಇದು ವರ್ಕಿಂಗ್ ಸ್ಪೀಡ್ ಜಾಸ್ತಿ ಇತ್ತು. ಇಟ್ ಇಸ್ ಆಲ್ಮೋಸ್ಟ್ ನಿಯರ್ ಟು ಅಸೆಂಬ್ಲಿ ಲ್ಯಾಂಗ್ವೇಜ್. ಅಸೆಂಬ್ಲಿ ಲ್ಯಾಂಗ್ವೇಜ್ ಬಗ್ಗೆ ಆಲ್ರೆಡಿ ಕಲ್ತಿದ್ವಿ. ನಿಮಾನಿಕ್ಸ್ ಅಂತ ಇರ್ತವೆ, ಕೀವರ್ಡ್ ಅಂತ ಇರ್ತವೆ. ಅಸೆಂಬ್ಲರ್ ಯೂಸ್ ಮಾಡಿ ಅದನ್ನ ಕನ್ವರ್ಟ್ ಮಾಡಿ ಆಬ್ಜೆಕ್ಟ್ ಕೋಡ್ ಕನ್ವರ್ಟ್ ಮಾಡ್ತೀವಿ. ಯಾವುದು ಫಾಸ್ಟೆಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಮಷಿನ್ ಲ್ಯಾಂಗ್ವೇಜ್. ಅದು ಮಷಿನ್ ಲ್ಯಾಂಗ್ವೇಜ್ ನಮಗೆ ಬರೆಯೋದಕ್ಕೆ ಡಿಫಿಕಲ್ಟ್ ಆಗುತ್ತೆ, ಯಾಕಂದ್ರೆ ಡೈರೆಕ್ಟ್ ಆಗಿ ಪ್ರೊಸೆಸರ್ ಅರ್ಥ ಆಗ್ತದೆ, ಅಂದ್ರೆ ಬೇಗ ಎಕ್ಸಿಕ್ಯೂಟ್ ಆಗುತ್ತೆ. ಟ್ರಾನ್ಸ್ಲೇಟರ್ ಬೇಕಾಗಿಲ್ಲ. ಮಷಿನ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟರ್ ಅವಶ್ಯಕತೆ ಇಲ್ಲ. ಬಟ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ಗೆ ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟರ್ ಬೇಕಾಗುತ್ತೆ. ಬಟ್ ಸಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಏನದಲ್ಲ, ಹೈ ಲೆವೆಲ್ ಲ್ಯಾಂಗ್ವೇಜ್ ಕಂಪೇರ್ ಮಾಡಿದ್ರೆ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಸಿ ಪ್ರೋಗ್ರಾಮ್ ಕೂಡ ವಿಚ್ ಈಸ್ ಹ್ಯಾವಿಂಗ್ ಫಾಸ್ಟ್ ನಿಯರ್ಲಿ ಈಕ್ವಲ್ ಟು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ಸೊ ಈ ರೀಸನ್ ಇಂದ ಎಲ್ಲ ಆಪರೇಟಿಂಗ್ ಸಿಸ್ಟಮ್ ಡೆವಲಪ್ ಮಾಡ್ಲಿಕ್ಕೆ ಅಥವಾ ಸಿಸ್ಟಮ್ ಪ್ರೋಗ್ರಾಮ್ ಡೆವಲಪ್ ಮಾಡ್ಲಿಕ್ಕೆ ಮುಖ್ಯವಾಗಿ ಸಿ ಪ್ರೋಗ್ರಾಮ್ ಅನ್ನು ಯೂಸ್ ಮಾಡ್ತೀವಿ. ಓಕೆ, ಸಿ ಹ್ಯಾಸ್ ರಿಚ್ ಸೆಟ್ ಆಫ್ ಲೈಬ್ರರಿ ಫಂಕ್ಷನ್ಸ್. ಕೆಲವು ರೆಡಿಲಿ ಅವೈಲೇಬಲ್ ಫಂಕ್ಷನ್ಸ್ ಸಿ ಪ್ರೋಗ್ರಾಮ್ ಒಳಗೆ ಅದಾವ್ರಿ, ಅದಕ್ಕೆ ನಾವು ಲೈಬ್ರರಿ ಫಂಕ್ಷನ್ಸ್ ಅಂತ ಕೂಡ ಕರಿತೀವಿ. ಓಕೆ, ಬಹಳಷ್ಟು ಅದಾವ್ರಿ, ಅವುಗಳನ್ನ ನಾವು ಬೇಕಾದಾಗ ಪ್ರೋಗ್ರಾಮ್ ಒಳಗೆ ಯೂಸ್ ಮಾಡ್ಕೋಬಹುದು. ಮುಂದೆ ಪ್ರೋಗ್ರಾಮಿಂಗ್ ಸೀರೀಸ್ ಸ್ಟಾರ್ಟ್ ಆದಾಗ ಲೈಬ್ರರಿ ಅಂದ್ರೆ ಏನು, ಫಂಕ್ಷನ್ ಅಂದ್ರೆ ಏನು, ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂದ್ರೆ ಏನು, ಓಕೆ, ಬಿಲ್ಟ್ ಇನ್ ಫಂಕ್ಷನ್ ಅಂದ್ರೆ ಏನು, ಇದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಅಂಡ್ ಐ ಹ್ಯಾವ್ ರಿಟನ್ ಒನ್ ಮೋರ್ ಇಂಪಾರ್ಟೆಂಟ್ ಫೀಚರ್, ದಟ್ ಇಸ್ ಕಾಲ್ಡ್ ಮಿಡ್ ಲೆವೆಲ್ ಲ್ಯಾಂಗ್ವೇಜ್. ನೀವು ಕೇಳಬಹುದು, ಸರ್ ಇಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಬರ್ದಿರಿ, ಇಲ್ಲಿ ನೋಡಿದ್ರೆ ಮಿಡ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಬರ್ದಿರಿ, ವಾಟ್ ಇಸ್ ದ ಡಿಫರೆನ್ಸ್? ಇಲ್ಲಿ ಯಾಕೆ ಈ ತರ ಬರ್ದೀನಿ ಅಂದ್ರ, ಕೆಲವು ಅಸೆಂಬ್ಲಿ ಲೆವೆಲ್ ಕೋಡ್ಗಳು ಕೂಡ ಸಿ ಪ್ರೋಗ್ರಾಮ್ ಅನ್ನು ಯೂಸ್ ಮಾಡ್ಲಿಕ್ಕೆ ಬರುತ್ತೆ. ಇಟ್ ಸಪೋರ್ಟ್ಸ್ ಸಮ್ ಅಸೆಂಬ್ಲಿ ಕೋಡ್ಸ್ ಅಂಡ್ ಇಟ್ ಇಸ್ ಆಬ್ವಿಯಸ್ಲಿ ಸಪೋರ್ಟ್ಸ್ ಫೀಚರ್ಸ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಈ ಎರಡೂ ಲ್ಯಾಂಗ್ವೇಜ್ ಫೀಚರ್ಸ್ ಅನ್ನು ಸಪೋರ್ಟ್ ಮಾಡೋದ್ರಿಂದ ಇದಕ್ಕೆ ನಾವು ಏನಂತ ಕರಿತೀವಿ, ಮಿಡ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಟ್ರೊಡಕ್ಷನ್ ಅಂಡ್ ಫೀಚರ್ಸ್ ಆಫ್ ಸಿ ಪ್ರೋಗ್ರಾಮ್. ಸೊ ಇದನ್ನ ಬಿಟ್ಟು ಬಹಳಷ್ಟು ಲ್ಯಾಂಗ್ವೇಜ್ ಕೂಡ ಆಲ್ರೆಡಿ ಇದ್ದು, ಪೋರ್ಟ್ರಾನ್ ಅಂತ ಇತ್ತು, ಕೋಬಾಲ್ ಅಂತ ಇತ್ತು, ಸಿ ಪ್ರೋಗ್ರಾಮ್ ಅಂತದ, ಈಗ ಲೇಟೆಸ್ಟ್ ಜಾವಾ ಅದ, ಪೈಥಾನ್ ಅದ, ಪರ್ಲ್ ಅದ, ಇದ್ರ ಬೇರೆ ಬೇರೆ ಲ್ಯಾಂಗ್ವೇಜ್ ಅದಾವ್ರಿ. ಸೊ ಒಂದು ವರ್ಡ್ ಮೆನ್ಷನ್ ಮಾಡಿದೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಬರುತ್ತೆ, ಇನ್ನೊಂದು ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಬರುತ್ತೆ. ಸಿ ಪ್ರೋಗ್ರಾಮ್ ಇಸ್ ಎಕ್ಸಾಂಪಲ್ ಫಾರ್ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದರ ಬಿಟ್ಟು ಬೇರೆ ಯಾವ್ದಾದ್ರು ಎಕ್ಸಾಂಪಲ್ ಹೇಳೋದಾದ್ರೆ, ಪೋರ್ಟ್ರಾನ್ is example for procedure oriented programming language. Pascal is example for procedure oriented. Basic is example for again procedural or procedure oriented language. And what are the example for object oriented programming language? Iveradu classification of high level languages, object oriented, procedure oriented. Some examples I have written: C++, it is called partially object oriented. Java program, Python, Perl, these are the example of object oriented programming language. Okay, ಇಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂದ್ರೆ ಏನು, ವಿಚ್ ಸಪೋರ್ಟ್ಸ್ ರಿಯಲ್ ವರ್ಲ್ಡ್ ಎಂಟಿಟೀಸ್. ಈ ಪ್ರೋಗ್ರಾಮ್ ಒಳಗ ಡೈರೆಕ್ಟ್ ಆಗಿ ರಿಯಲ್ ವರ್ಲ್ಡ್ ಎಂಟಿಟಿಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಹೇಳಿದ್ರೆ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ, ಪಾಲಿಮಾರ್ಫಿಸಮ್ ಅಂತ ಯೂಸ್ ಮಾಡ್ತೀವಿ. ಈ ತರ ಬಹಳಷ್ಟು ಕಾನ್ಸೆಪ್ಟ್ ಬರುತ್ತೆ ಊಪ್ಸ್ ಒಳಗೆ, ಅದಕ್ಕೆ ಊಪ್ಸ್ ಕಾನ್ಸೆಪ್ಟ್ ಕೂಡ ಕರಿತೀವಿ. ಸೊ ಈ ತರ ಕಾನ್ಸೆಪ್ಟ್ ಅನ್ನು ಸಪೋರ್ಟ್ ಮಾಡೋ ಲ್ಯಾಂಗ್ವೇಜ್ ಗಳಿಗೆ ಆಬ್ಜೆಕ್ಟ್ ಓರಿಯೆಂಟೆಡ್, ಎವ್ರಿಥಿಂಗ್ ಇಸ್ ಟ್ರೀಟೆಡ್ ಆಸ್ ಅ ಆಬ್ಜೆಕ್ಟ್ ಇನ್ ದೀಸ್ ಕೈಂಡ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ಓವರ್ವ್ಯೂ ಆರ್ introduction and features of C programming. In the next class we come up with the structure of C program.